ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಹೊಸ ವರ್ಷಕ್ಕೆ ನಿಮ್ಮೆಲ್ರಿಗೂ ಒಂದು ಸೂಪರ್ ಆಗಿರುವಂತ ಗುಡ್ ನ್ಯೂಸ್ ಇದೆ. ಸ್ಪೆಷಲಿ ಈ ವರ್ಷದಲ್ಲಿ ಮನೆ ಕಟ್ಟಿಸ್ಬೇಕು ಅಥವಾ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸರ್ಕಾರನೇ ನಿಮ್ಗೆ ಸೂಪರ್ ಆಗಿರುವಂತ ಅದನ್ನು ಅಪಾರ್ಟ್ಮೆಂಟ್ಗಳನ್ನ ನಿಮ್ಗೆ ಸರ್ಕಾರ ಇವಾಗ ಮನೆನ ಕೊಡ್ತಾ ಇದೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ವೆರಿ ಸಿಂಪಲ್ಲು. ಸರ್ಕಾರನೇ ನಿಮ್ಗೆ ಸಬ್ಸಿಡಿ ಸಮೇತ ಕೊಟ್ಟು ನಿಮ್ಗಳಿಗೆ ಮನೆನೂ ಕೂಡ ಕೊಡೋದಿಕ್ಕೆ ನಿರ್ಧಾರನ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಲಿಕೇಶನ್ಸ್ಗಳು ಶುರುವಾಗಿದೆ. ಹೊಸ ಮನೆ ಬೇಕು ಅಂತ ಕಾಯ್ತಾ ಇರೋರು ದಯವಿಟ್ಟು ಅಪ್ಲಿಕೇಶನ್ಸ್ಗಳನ್ನ ಹಾಕಿ ಈ ಟೈಮ್ನ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಎಲ್ಲಾ ಕ್ಯಾಟಗರಿಯವರು ಹಾಕ್ಬಹುದು, ಬರೀ ಇವರು ಅವರು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಇದಕ್ಕೆ ಹಾಕ್ಬಹುದು. ಜನರಲ್ ಕ್ಯಾಟಗರಿ ಕೂಡ ಹಾಕಬಹುದು. ಆದ್ರೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಅಫ್ಕೋರ್ಸ್ ಇದೆ, ಅದ್ರ ಬಗ್ಗೆ ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫ್ರೀ ಆಗಿ ಮನೆಗಳನ್ನ ಕಟ್ಟಿಸ್ಕೊಡ್ತಾರೆ, ಇಲ್ಲ ಪ್ರಾಪರ್ಟಿಗೆ ಸೈಟ್ಗಳನ್ನ ಕೊಡ್ತಾರೆ, ಇಲ್ಲ ರೆಡಿ ಇರುವಂತ ಮನೆಗಳನ್ನ ಕೊಡ್ತಾರೆ. ಈ ರೀತಿ ಎಲ್ಲ ವಿಚಾರಗಳು ಇದಾವೆ. ಆದ್ರೆ ಈಗ ಕರ್ನಾಟಕದಲ್ಲಿ ಅದನ್ನ ರಾಜೀವ್ ಗಾಂಧಿ ಯೋಜನೆ ಅನ್ನೋದ್ರ ಬದಲು ಬಸವ ಕಲ್ಯಾಣ ಯೋಜನೆ ಅಂತ ಹೇಳಿ ಅದಕ್ಕೆ ಮರು ನಾಮಕರಣ ಮಾಡ್ಕೊಂಡಿದ್ದಾರೆ. ಬಟ್ ಮೆಜಾರಿಟಿ ನಾವು ರಾಜೀವ್ ಗಾಂಧಿ ಯೋಜನೆ ಅಂತಾನೆ ಅದನ್ನ ನೋಡೋದು. ಸೊ ಎನಿವೇಸ್, ಇವಾಗ ಏನೇನು ಬದಲಾವಣೆಗಳು ಇದೆ ಅಂಡ್ ಎಷ್ಟು ಮನೆಗಳನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಸರ್ಕಾರ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬರೋಬ್ಬರಿ 42,000 ಮನೆಗಳು ರೆಡಿ ಇದಾವೆ. ನೀವು ಆರಾಮಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಶಿಫ್ಟ್ ಆಗ್ಬೋದು. ಅದೇನು ಮಾಡುವಂತ ಅವಶ್ಯಕತೆ ಇಲ್ಲ, ಮನೆ ಕಂಪ್ಲೀಟ್ ಆಗಿ ರೆಡಿ ಇದೆ. ಈ ಮನೆಗಳು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಈಗಿನ ಟೆಕ್ನಾಲಜಿ ತಕ್ಕನಂಗೆ ಮನೆ ಸೋರುತ್ತೆ ಅದು ಇದು ಅಂತ ಏನಿಲ್ಲ, ನೀಟಾಗಿ ಕ್ಲೀನ್ ಆಗಿ ಮನೆನ ಕಟ್ಟಿರ್ತಾರೆ. ಅಂಡ್ ಇವಾಗಿರುವಂತದ್ದು ಟೆಕ್ನಾಲಜಿಗಳನ್ನ ಅಲ್ಲಿ ಉಪಯೋಗಿಸ್ಕೊಂಡೇ ಮಾಡಿದ್ದಾರೆ. 2 BHK ಇದೆ, ಮತ್ತೆ 1 BHK ಇದೆ. ಸಿಂಗಲ್ ಬೆಡ್ರೂಮ್ ಇಲ್ಲಾಂದ್ರೆ ಡಬಲ್ ಬೆಡ್ರೂಮ್, ನಿಮ್ಗೆ ಏನ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬಹುದು. ಅಂಡ್ ಈ ಮನೆಗಳು ನಿಮ್ಗೆ ಸಿಗೋದು ಬೆಂಗಳೂರು ಒಳಗಡೆನೆ, ಬೆಂಗಳೂರಿಂದ ಆಚೆ ಊರಾಚೆಗೆ ಎಲ್ಲೂ ಅಲ್ಲ, ಬೆಂಗಳೂರು ಒಳಗಡೆನೆ ಗೌರ್ಮೆಂಟ್ ಅಲಾಟ್ ಮಾಡಿರುವಂತ ಸೈಟ್ಗಳಲ್ಲಿ ಈ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿಟ್ಟಿದ್ದಾರೆ. ನೀವು ಅಲ್ಲಿಗೆ ಹೋಗಿ ಶಿಫ್ಟ್ ಆಗ್ಬೋದು. ಆದ್ರೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಇದೆ. ಸೊ 2026ಕ್ಕೆ ಬಂದಿರುವಂತ ಹೊಸ ಅಪ್ಲಿಕೇಶನ್ಸ್ಗಳು ಈಗ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ. ನಾನು ಅದರದ್ದು ವೆಬ್ಸೈಟ್ ಲಿಂಕ್ನ ಡೈರೆಕ್ಟ್ ಲಿಂಕ್ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ದಯವಿಟ್ಟು ಆ ವೆಬ್ಸೈಟ್ ಲಿಂಕ್ ನ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ ನೋ ಅಂತ ಹೇಳಿ ತೋರಿಸ್ತದೆ. ಅಲ್ಲಿ ಹೋಗಿ ಸೀದಾ ನಿಮ್ಮ ಆಧಾರ್ ಕಾರ್ಡ್ ಹಾಕ್ಬಿಟ್ಟು ಅಥೆಂಟಿಕೇಶನ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೋದು. ನಿಮಗೆ ಮಾಡಕ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಸೈಬರ್ ಸೆಂಟರ್ಗೋ ಇಲ್ಲಾಂದ್ರೆ ಯಾರ್ದಾದ್ರೂ ಹೆಲ್ಪ್ ತಗೊಂಡು ದಯವಿಟ್ಟು ಅದನ್ನ ಮಾಡಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಬಿಟ್ಟಿದ್ದಾರಲ್ಲ 2026ಕ್ಕೆ ಉಪಯೋಗಿಸ್ಕೊಳ್ಳಿ. ಸೊ ಕಂಡೀಷನ್ಸ್ ಏನೇನಿದೆ, ಇದಕ್ಕೆ SC/ST ಆಗಿರ್ಬೋದು, OBC ಆಗಿರ್ಬೋದು, ಯಾರು ಬೇಕಾದ್ರೂ ಅಪ್ಲಿಕೇಶನ್ಸ್ ಹಾಕಬಹುದು. ಆದ್ರೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಗಮನ ಇಡಬೇಕಾಗುತ್ತೆ. ಸರ್ಕಾರ ನಮಗೆ 1.5 ಲಕ್ಷದಿಂದ 2 ಲಕ್ಷದವರೆಗೂ ಸಾಲನ ಕೊಡುತ್ತೆ. ಓಕೆನಾ? ಈ ಒಂದು ಅಪ್ಲಿಕೇಶನ್ ಹಾಕಿದ್ಮೇಲೆ ಆ ಮನೆನ ತಗೊಳಕ್ಕೆ. ಫಾರ್ ಎಕ್ಸಾಂಪಲ್, ಇವತ್ತು ಅದೊಂದು ಅಪಾರ್ಟ್ಮೆಂಟ್ ವ್ಯಾಲ್ಯೂ 10 ಲಕ್ಷ ಇರುತ್ತೆ. ಗೌರ್ಮೆಂಟ್ ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡುತ್ತೆ. ಸೊ 2 ಲಕ್ಷ ಕೊಡುತ್ತೆ ಅಂತ ಇಟ್ಕೊಳ್ಳಿ. 2 ಲಕ್ಷ ಕೊಟ್ಟು ಮತ್ತೆ ನಿಮಗೆ ಬೇರೆ ಬ್ಯಾಂಕ್ಗಳಲ್ಲೂ ಲೋನ್ ಕೊಡೋದಕ್ಕೆ ಸರ್ಕಾರ ನಿಮಗೆ ಹೆಲ್ಪ್ ಮಾಡುತ್ತೆ. ಲೋನ್ ನ ತಗೋಬಹುದು, ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. ಅಂಡ್ ನೀವು ತಿಂಗಳ EMI ನ ಕಟ್ಟಬೇಕಾಗುತ್ತೆ. ಇವಾಗ ಏನೋ 10,000 ನೀವು EMI ಕಟ್ಟಬೇಕು ಅಂತ ಇದೀರಾ ಅಂತ ಅನ್ಕೊಳ್ಳಿ. ಅದರಲ್ಲಿ ಸರ್ಕಾರ ನಿಮ್ಗೆ ಮತ್ತೆ 2,500 ಸಬ್ಸಿಡಿ ಕೊಡುತ್ತೆ. ನೀವು ತಿಂಗಳು ಕಟ್ಟಬೇಕಾಗಿರೋದೆಷ್ಟು? 7,500 ಇಷ್ಟೇನೆ. ಸೊ ಅದು ಡಿಪೆಂಡ್ ಆಗುತ್ತೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಇಷ್ಟಿರುತ್ತೆ ಸಬ್ಸಿಡಿ ಕೊಡ್ತಾರೆ. ಅದ್ರ ಮೇಲೆ ನೀವು ತಿಂಗಳಿಗೆ 7,000 ಕಟ್ಟಿ EMI ಅಂತಂದ್ರೆ ಯಾರಿಗೂ ಬರ್ಡನ್ ಆಗಲ್ಲ, ನಡೆಯುತ್ತೆ, ಹೆಂಗೋ ನಡೆಯುತ್ತೆ. ಬಟ್ ಮನೆ ಅನ್ನೋದು ಒಂದು ಸ್ವಂತ ಮನೆ ಆಗುತ್ತಲ್ಲ, ನಿಮ್ಮನ್ನ ಯಾರು ಖಾಲಿ ಮಾಡುವಂತ ಏನಿಲ್ಲ, ನಿಮ್ಮ ಹೆಸರಲ್ಲೇ ಆ ಮನೆ ರಿಜಿಸ್ಟರ್ ಆಗುತ್ತೆ, ನಿಮ್ದು ಸ್ವಂತ ಮನೆ ಸಿಗುತ್ತೆ. ಸೊ 2 BHK ತಗೋತೀರಾ, 1 BHK ತಗೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು EMI ಆಗಿರ್ಬೋದು ಅಥವಾ ಸಾಲ ಎಷ್ಕೊಳ್ಬೋದು ಅಂತ. ಮ್ಯಾಕ್ಸಿಮಮ್ ಇಲ್ಲಿ ಹೇಳಿರೋ ಪ್ರಕಾರ SC/ST ಕ್ಯಾಸ್ಟ್ ಅವ್ರಿಗೆ ಸ್ವಲ್ಪ ಸಾಲ ಜಾಸ್ತಿ ಸಿಗುತ್ತೆ ಅಂತಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಮಿಕ್ಕಿದವರಿಗೆ 1.5 ಲಕ್ಷ 1.25 ತನಕ ಸಿಕ್ಕಿದ್ರೆ ಇವರಿಗೆ ಸ್ವಲ್ಪ ಮೇಲ್ಗೈ ಇರುತ್ತೆ, ಇವ್ರಿಗೆ ಸ್ವಲ್ಪ ಜಾಸ್ತಿ ಸಾಲ ಸಿಗುತ್ತೆ. ಬಟ್ 2 lakhs ಅಷ್ಟೇ ಮಿನಿಮಮ್ ಇರೋದು. ಸೊ ಅದಾದ್ಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಏನೇನೆಲ್ಲ ರೂಲ್ಸ್ ಇದೆ ಅಂತಂದ್ರೆ, ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಅಂಡ್ ಬೆಂಗಳೂರಲ್ಲಿ ನೀವು 5 ವರ್ಷದಿಂದ ಇಲ್ಲೇ ಇರಬೇಕು. ಆ ಸರ್ಟಿಫಿಕೇಟ್ ನ ನೀವು ತಗೊಂಡ್ಬರ್ಬೇಕಾಗುತ್ತೆ. ಅದನ್ನ ನೀವು BBMP ಆಫೀಸ್ಗೆ ಹೋದ್ರೆ ಬಹುಶಃ ಕೊಡ್ತಾರೆ. ಅಂದ್ರೆ ರೆಸಿಡೆನ್ಸಿ ನಾವ್ ಇಲ್ಲೇ ಇದೀವಿ 5 years ಇಂದ ಅಂತ. ನಿಮ್ದು ಎಲೆಕ್ಟ್ರಿಸಿಟಿ ಬಿಲ್ಲು, ಗ್ಯಾಸ್ ಬಿಲ್ಲು ಇದನ್ನೆಲ್ಲ ಕೊಟ್ರೆ ಪ್ರೂಫ್ ಸಿಗುತ್ತೆ. ಸೊ ಅವ್ರು ಅದನ್ನ ಸರ್ಟಿಫೈ ಮಾಡಿ ಕೊಡ್ತಾರೆ. ಮತ್ತೆ 18 ವರ್ಷದ ಮೇಲಾಗಿರ್ಬೇಕು, ಚಿಕ್ಕವ್ರಿಗೆ ಯಾರಿಗೂ ಸಿಗೋದಿಲ್ಲ. ನಿಮ್ಮ ಆದಾಯ ವರ್ಷಕ್ಕೆ ಲಿಮಿಟೇಷನ್ಸ್ ಇದೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಕೆಲವು ಎರಡು ರೀತಿ ಇದನ್ನ ಸ್ಪ್ಲಿಟ್ ಮಾಡಿದ್ದಾರೆ. 32,000ದಿಂದ 87,000 ಒಳಗಡೆ ಈ ಒಂದು, ನನ್ನ ಪ್ರಕಾರ ಇದು ಈ ಒಂದು ಯಾರಿಗೆ ಅಂದ್ರೆ ಈ APL BPL ಮತ್ತೆ ಅಂತ್ಯೋದಯ ಕಾರ್ಡ್ ಇರುತ್ತಲ್ಲ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ 32,000 to 87,000 ಸಂಬಳ ಇರಬೇಕು. ಇಫ್ ಇನ್ ಕೇಸ್ ನಾವು BPL ಕಾರ್ಡ್ ಹೋಲ್ಡರ್ ಅಂದ್ರೆ 1,20,000 ಮಾಮೂಲಿ ನಿಮಗೆ. ಓಕೆನಾ? ಸೊ ಇಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕಿದ್ದಾರೆ. ನೀವು
ಆ ಮನೆನ ಹೋಗಿ ಪಡ್ಕೋಬಹುದು. ಅಂಡ್ ಇದಕ್ಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ BPL ಕಾರ್ಡು ಕಡ್ಡಾಯ ಆಗಿರುತ್ತೆ. ಅಂತ್ಯೋದಯದವ್ರಿಗೂ ಸಿಗುತ್ತೆ, ಏನ್ ತೊಂದರೆ ಇಲ್ಲ. BPL ಅಂತ್ಯೋದಯ ಇಬ್ರಿಗೂ ಸಿಗುತ್ತೆ. ಸೊ ಕಾರ್ಡ್ ಕಂಪಲ್ಸರಿ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು, ರೇಷನ್ ಪಡಿತಾ ಇರಬೇಕು. ಮತ್ತೆ ಇವಾಗ ರೀಸೆಂಟ್ ಆಗೆಲ್ಲ ಕ್ಯಾನ್ಸಲೇಷನ್ ಆಗಿದೆ, ಅದೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕು, ಮತ್ತೆ ನಿಮ್ಮ BPL ರೇಷನ್ ಕಾರ್ಡ್ ಬೇಕು, ಮತ್ತೆ ನೀವೇನಾದ್ರೂ ಇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಯಾವ ಕ್ಯಾಸ್ಟ್ ಆದ್ರೂ ಓಕೆ, SC ST OBC ಯಾವ್ದು ಬರ್ತಿರೋ ನೀವು ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಕೊಡಬೇಕು, ಯಾಕಂದ್ರೆ ವರ್ಷದ ಆದಾಯ ಇಷ್ಟೇ ಇದೆ ಅಂತ ಹೇಳಿ ತೋರಿಸಬೇಕಾಗಿದೆ ಹಾಗಾಗಿ. ಅಂಡ್ ನಿಮ್ಮ ಬ್ಯಾಂಕ್ದು ಪಾಸ್ಬುಕ್ ನ ತೋರಿಸಬೇಕಾಗುತ್ತೆ. ಮತ್ತೆ ನಿಮ್ಮ ವಾಸ್ತವ ಸ್ಥಳದ್ದು ಸರ್ಟಿಫಿಕೇಟ್, ಅಂದ್ರೆ ಇವಾಗ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಲೀಸ್ ಅಲ್ಲಿ ಇದ್ದೀರಾ, ನಿಮಗೆ ಆಲ್ರೆಡಿ ಸ್ವಂತ ಮನೆ ಇದೆ ಅಂತಂದ್ರೆ ನಿಮಗೆ ಕೊಡಲ್ಲ. ತೀರಾ ಕಷ್ಟದಲ್ಲಿರೋರು, ಬಾಡಿಗೆ ಮನೆಯಲ್ಲಿ ಇರೋರು, ನಮ್ಗೆ ಮನೆ ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತವ್ರು ನಿಮ್ಮ ಒಂದು ಸರ್ಟಿಫಿಕೇಟ್ನ ಕೊಡ್ಬೇಕಂದ್ರೆ ಲೀಸ್ ಅಗ್ರಿಮೆಂಟು ಇಲ್ಲಾಂದ್ರೆ ರೆಂಟಲ್ ಅಗ್ರಿಮೆಂಟ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನಿಮ್ದು ಪಾಸ್ಪೋರ್ಟ್ ಸೈಜ್ದು ಫೋಟೋಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ನಿಮ್ದು ಯಾವ್ದು ಬ್ಯಾಂಕ್ಗೆ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಎಲ್ಲ ಲಿಂಕ್ ಆಗಿದೆ ಫೋನ್ ನಂಬರು, ಆ ಫೋನ್ ನಂಬರ್ನ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ನೀವು ಯಾವುದೇ ಆಫೀಸ್ಗಾಗಲಿ ಅಥವಾ ಯಾವುದೇ ಕಚೇರಿಗಳಿಗಾಗಿ ಹೋಗಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಈಸಿಯಾಗಿ ಏನು ಮಾಡ್ತೀರಾ ಅಂತಂದರೆ ಆನ್ಲೈನಲ್ಲಿ ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ವೆಬ್ಸೈಟ್ ಲಿಂಕು ಪಿನ್ ಮಾಡಿರ್ತೀನಿ, ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಪ್ರೊಸೀಡ್ ಮಾಡಿ. ನಾನು ಅದನ್ನು ನಿಮ್ಗೆ ಇಲ್ಲಿ ತೋರಿಸ್ಬೋದು ಹಂತವಾಗಿ. ಬಟ್ ಏನಂದರೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ನಮಗೂ ಯೂಟ್ಯೂಬಲ್ಲಿ ಎಲ್ಲಾನು ತೋರ್ಸೋದಕ್ಕಾಗೋದಿಲ್ಲ, ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್. ಯಾಕಂದರೆ ಡಾಕ್ಯುಮೆಂಟೇಶನ್ ಅಪ್ಲೋಡ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಸೆಕ್ಯೂರಿಟಿ ಇಶ್ಯೂಸ್ಗಳು ಬರುತ್ತೆ. ಬೇರೆ ಡಾಕ್ಯುಮೆಂಟ್ಸ್ ಅಥವಾ ನಮ್ಮ ಡಾಕ್ಯುಮೆಂಟ್ಸ್ ನಾವು ಪಬ್ಲಿಕ್ ಆಗಿ ತೋರ್ಸೋಕ್ಕಾಗಲ್ಲ, ಇದು ಅಫೆನ್ಸ್ ಆಗೋ ಕಾರಣ ನಾನು ಅಪ್ಲಿಕೇಶನ್ ಹಾಕೋದೇನು ಹೆಂಗೆ ಅಂತ ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಾಂದ್ರೆ ಖಂಡಿತ ನಾನು ತೋರಿಸ್ತಿದ್ದೆ. ಆ್ಯಂಡ್ ಏನಂದರೆ ನಮ್ಮದು APL ಕಾರ್ಡ್ ಇರೋ ಕಾರಣ ನನಗೆ ಆಕ್ಸೆಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ, ಯಾಕಂದರೆ ಇದು BPL ಅಂತ್ಯೋದಯ ಕಾರ್ಡ್ ಅವ್ರಿಗೆ ಇರೋದ್ರಿಂದ. ಸೊ ನನಗೆ ಆಕ್ಸೆಸ್ಸು ಸಿಗೋದು ಕಷ್ಟ ಆಗುತ್ತೆ, ಹಾಗಾಗಿ ಹೇಳ್ತಿರೋದು. ಸೊ ನೀವೇನು ಮಾಡಬೇಕು, ಕೊಟ್ಟಿರುವಂಥ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ರಿಜಿಸ್ಟರ್ ನಾವು ಅಂತ ತೋರಿಸ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಈ ಒಂದು ಫಾರಮ್ನ ಫಿಲ್ ಮಾಡ್ತೀರಾ. ಏನೇನು ಕೇಳುತ್ತೆ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ID ಎಲ್ಲ ಕೇಳುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಏನು ಕೇಳುತ್ತೆ, ಡಾಕ್ಯುಮೆಂಟೇಷನ್ಸ್ನ ಏನೇನು ಅಪ್ಲೈ ಮಾಡ್ತಿದ್ದೀರಾ, ನಿಮ್ಮದು ಇದು ಕ್ಯಾಸ್ಟ್, ನೀವು ಯಾವ ಕ್ಯಾಸ್ಟ್ ಬರ್ತೀರಾ, ನಿಮ್ಗೆ ಆನ್ಯುವಲ್ ಇನ್ಕಮ್ ಎಷ್ಟಿದೆ, ಇದೆಲ್ಲ ಫಸ್ಟ್ ಪೇಜಲ್ಲಿ ಬರುತ್ತೆ. ಸೆಕೆಂಡ್ ಪೇಜಲ್ಲಿ ಏನು ಮಾಡ್ತೀರಾ, ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತೀರಾ. ಎಲ್ಲ ಫೋಟೋ ತೆಗೆದು ಇಟ್ಕೊಂಬಿಡಿ ಫೋನಲ್ಲಿ ನೀಟಾಗಿ ಕ್ಲಿಯರ್ ಆಗಿ. ಇಲ್ಲಾಂದರೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಫೋನಲ್ಲೆಲ್ಲ ಸ್ಟೋರೇಜ್ ಇಟ್ಕೊಳ್ಳಿ, ನೀಟಾಗಿ ಒಂದು PDF ಫಾರ್ಮೆಟಲ್ಲಿ ಇಟ್ಕೊಂಡು ಅದನ್ನೇ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ್ಮೇಲೆ ಇಷ್ಟು ಟೈಮ್ ಅಂತ ಇರುತ್ತೆ, ಕ್ರಾಸ್ ವೆರಿಫೈ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಕ್ಸಸ್ ಆಗಿದೆ ಅಂತ ಅಂದರೆ ನಿಮಗೆ ಈ ಒಂದು ಮನೆಗಳು ಸಿಗುತ್ತೆ. ಆ್ಯಂಡ್ ಈ ಮನೆಗಳು ರೆಡಿ ಇದಾವೆ, ನೀವೇನು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಪರ್ಸ್ನಲ್ ಆಗಿ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ರೆ ಒಳಗಡೆ ಆಲ್ಟ್ರೇಷನ್ ಮಾಡಿಸ್ಕೋಬೋದು, ಆಚೆ ಏನಿಲ್ಲ. 1 BHK 2 BHK ನಿಮಗೆ ಆಪ್ಷನ್ ಇರುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಷ್ಟು ಪಟ್ಟಿ ಕೊಡ್ತಾರೆ, ಲಿಸ್ಟ್ ಆಫ್ ಏರಿಯಾಸ್ನ ಕೊಡ್ತಾರೆ. ಬನಶಂಕರಿ ಆಗಿರ್ಬೋದು ಅಥವಾ ಎಲ್ಲ ವೈಟ್ ಫೀಲ್ಡ್ ಹತ್ರ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ತುಂಬ ಕಡೆ ಈ ಥರ ಮನೆಗಳಿದ್ದಾವೆ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ, ನಿಮಗೆ ಹೆಂಗಾಗುತ್ತೆ ಲಿಸ್ಟ್ ಕೊಡ್ತಾರೆ, ಆ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೂ ನಿಮಗೆ ಆಪ್ಷನ್ ಇದೆ. ಸೊ ದಯವಿಟ್ಟು 2025ರಲ್ಲಿ ಮನೆ ಕಟ್ಟಕ್ಕಾಗಿಲ್ಲ, 2026ರಲ್ಲಾದರೂ ರೆಡಿ ಇರೋ ಮನೆನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಒಳ್ಳೆ ಆಫರು, ನಿಮಗೆ ಸಬ್ಸಿಡಿ ದರದಲ್ಲಿ ನಿಮಗೆ ಅಮೌಂಟ್ ಸಿಗುತ್ತೆ, ಲೋನ್ಗಳು ಸಿಗ್ತಾ ಇದೆ. ಆ್ಯಂಡ್ ಕಮ್ಮಿ ಬಜೆಟಲ್ಲಿ ಅಪಾರ್ಟ್ಮೆಂಟ್ಗಳು ಸಿಗ್ತಾ ಇದೆ, ಫುಲ್ಲಿ ಡೆವಲಪ್ಡ್, ಫುಲ್ಲಿ ಕನ್ಸ್ಟ್ರಕ್ಟೆಡ್. ಇದು ಸೆಮಿ ಫರ್ನಿಚ್ಡ್ ಅಂತ ಬರೋದಿಲ್ಲ, ಖಾಲಿ ಮನೆ ಕೊಟ್ಟಿರ್ತಾರೆ. ಗೌರ್ಮೆಂಟ್ ಅವ್ರು ಕೊಡೋದು ಇದರಲ್ಲಿ ನಿಮಗೆ ಫರ್ನಿಚ್ಡ್ ಎಲ್ಲ ಕೊಡಲ್ಲ, ಒಂದು ಖಾಲಿ ಮನೆ ಕೊಡ್ತಾರೆ. ನಿಮಗೆ ಹೆಂಗೆ ಬೇಕೋ ನೀವು ಅದನ್ನು ಆಮೇಲೆ ಅಲ್ಟ್ರೇಷನ್ ಮಾಡಿಸ್ಕೋಬಹುದು. ಅಪ್ಲಿಕೇಶನ್ ಓಪನ್ ಆಗಿದೆ 2026ಕ್ಕೆ. ದಯವಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಮಿಸ್ ಮಾಡಕ್ಕೆ ಹೋಗಬೇಡಿ. ಸೊ ಲಿಂಕು ನಾನು ಪದೇ ಪದೇ ಹೇಳ್ತಿದ್ದೀನಿ, ಕಮೆಂಟಲ್ಲಿ ಪಿನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ಸ್ಗಳನ್ನ ಮರಿದಿರೋ ಹಾಗೆ ಹಾಕಿ. ಲಾಸ್ಟ್ ಡೇಟ್ ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು, ಯಾಕಂದರೆ ಇವಾಗ 42,000 ಮನೆಗಳು ಅಂತ ಹೇಳಿದ್ದಾರೆ. ಅಪ್ಲಿಕೇಶನ್ಸ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರನೂ ಇರುತ್ತೆ. ದಯವಿಟ್ಟು ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ರಾಜೀವ್ ಗಾಂಧಿ ವಸತಿ ಯೋಜನೆಯ ಮತ್ತೊಂದು ಅಪ್ಡೇಟು. ಏನಾದರೂ ನೆಕ್ಸ್ಟ್ ಅಪ್ಡೇಟ್ಸ್ಗಳು ಇದರಲ್ಲಿ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಗೃಹಲಕ್ಷ್ಮಿ ಹಣನೂ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ DBT ಸ್ಟೇಟಸ್ನ, ಮತ್ತೊಮ್ಮೆ ರಿಮೈಂಡರ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.